ಇನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗೆ ಅವಕಾಶ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಈಗ ಮಹತ್ವದ ಸಭೆ ನಡೀತಾ ಇದೆ. ಅಮೂಲ್ ಮಳಿಗೆಗಳಿಗೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅವಕಾಶ ಕೊಡಲಾಗಿತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಮಾಡಲಾಗ್ತಾ ಇದೆ. ಬಿಎಂಆರ್ಸಿಎಲ್ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ್ ರಾವ್, ಕೆಎಂಎಫ್ನ ಎಂಡಿ ಶಿವಸ್ವಾಮಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಬೆನ್ನಲ್ಲೇ 20 ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆಗಳನ್ನು ತೆರೆಯೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇನ್ನು ಸಹಜವಾಗಿ ಅತಿ ಹೆಚ್ಚಿನ ಒಂದು ಮಾರುಕಟ್ಟೆ ನಮಗೆ ಲಭಿಸುತ್ತೆ. ಮೆಟ್ರೋ ನಿಲ್ದಾಣದಲ್ಲಿ ಅತಿ ಹೆಚ್ಚಿನ ಜನ ಪ್ರಯಾಣ ಮಾಡ್ತಾರೆ ಮೆಟ್ರೋದಲ್ಲಿ. ಹೀಗಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಅವಕಾಶ ಕೊಟ್ಟರೆ ನಂದಿನಿಗೆ ಕೊಡಬೇಕು ಅಂತ ಒಂದು ಭಾರಿ ಆಗ್ರಹ ಕೂಡ ಕೇಳಿಬಂದಿತ್ತು. ಅಮೂಲ್ಗೆ 2 ಕಡೆಗಳಲ್ಲಿ ಅವಕಾಶ ಕೊಟ್ಟ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ನಂದಿನಿ ಮಳಿಗೆಗಳಿಗೆ ಅವಕಾಶ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಯಾಗುತ್ತೆ. ಬಿಎಂಆರ್ಸಿಎಲ್ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ್ ರಾವ್ ಅವರು ಭಾಗಿಯಾಗಿದ್ದಾರೆ. ಕೆಎಂಎಫ್ನ ಎಂಡಿ ಶಿವಸ್ವಾಮಿ ಅವರು ಕೂಡ ಈ ಸಭೆಯಲ್ಲಿ ಇದ್ದಾರೆ. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ಬಳಿಕ ಗ್ರೀನ್ ಸಿಗ್ನಲ್ ಸಿಕ್ಕರೆ 20 ಮೆಟ್ರೋ ಸ್ಟೇಷನ್ಗಳಲ್ಲಿ ನಮ್ಮ ನಂದಿನಿಯನ್ನು ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ರಾಜ್ಯದ ಜನತೆ ಕೂಡ ನಂದಿನಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ವಿಚಾರ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹೀಗಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ಮಳಿಗೆಗಳು ತೆರೀಲಿಕ್ಕೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಕಾಲ್ ಮಾಡಿದ್ದಾರೆ. ಆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಅಂತೇಳಿ ನಾವು ಕೂಡ ಕೇಮೆ ಕೊಟ್ಟಿದ್ದು ಒಂದು ಮನವಿ ಕೊಟ್ಟಿದ್ವಿ. ನಾವು ಅಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡ್ತಾ ಇದ್ದೇವೆ, ಭಾಗವಹಿಸಿಲ್ಲ. ಆದರೆ ಒಂದು ಮನವಿ ಕೊಟ್ಟಿದ್ವಿ, ನೀವೇನು ಇಲ್ಲಿ ಮಾಡಿದ್ರೆ ಅದರ ಸ್ವಲ್ಪ ಜಾಸ್ತಿ ಇದ್ರಿಂದ ನಮಗೆ ವಿನಾಯಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆ ವಿನಾಯಿತಿಯನ್ನ ಪರಿಶೀಲನೆ ಮಾಡ್ತಾ ಇದ್ವಿ. ಪರಿಶೀಲನೆ ಕಂಪ್ಲೀಟ್ ಆಗಿಲ್ಲ. ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಯಾರು ಹೈಯರ್ ರೇಟ್ ನೋಟ್ ಮಾಡಿದ್ರೆ ಅವರಿಗೆ 2 ಮಳಿಗೆಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾವು ಕೂಡ ಒಂದು 20ರಿಂದ 25 ಮಳಿಗೆಗಳನ್ನು ಸೇರಿಸಲಿಕ್ಕೆ ಸಿದ್ಧ ಇದ್ದೀವಿ. ಕೇವಲ ಕೊಟ್ಟಿದ್ರು ಅದು ನಮ್ಮ ರಾಜ್ಯದ ಪ್ರಯಾಣ ಆಗಿದ್ದರಿಂದ ರೈತರು ಉತ್ಪನ್ನ ಆಗಿದ್ದರಿಂದ ಅದನ್ನು ಮಾರಾಟ ಮಾಡಿದ್ರು. ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದ್ರಿಂದ ಅದನ್ನು ಕೊಟ್ಟು ಮನವಿ ಮಾಡಿದ್ದೀವಿ. ಉಪಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ಬಿಎಂಆರ್ಸಿ ರೆಗ್ಯುಲರ್ ಕೂಡ ಒಪ್ಪಿಕೊಂಡಿದ್ದಾರೆ. 20 ಮಳಿಗೆಗಳಲ್ಲಿ ಕೆಎಂ ಕೊಡ್ತೀವಿ ಅಂತ ಹೇಳಿದ್ರು, ವಿನಾಯಿತಿ ಕೇಳಿದ್ರು. ಸೊ ಅವರು ಜಾಸ್ತಿ ಕಾಸ್ಟ್ ಆಗೋದ್ರಿಂದ ಕನ್ಸೆಷನ್ ರೇಟಲ್ಲಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಈಗ ಕನ್ಸೆಷನ್ ರೇಟಲ್ಲಿ ಕೊಡಲಿಕ್ಕೆ ಅವರು ಚರ್ಚೆ ಮಾಡಿ ಈಗ ನಾನು ಕೊಡ್ತೀವಿ, ಸೂಚನೆ ಕೊಡ್ತೀವಿ. ಈಗ ನೀವು ಕೊಡ್ತೀವಿ ಕೆಎಂಎಫ್ ಮಳಿಗೆ ಕೊಡ್ತೀವಿ ಅಂತ ಒಪ್ಪಿದ್ವಿ. ಎಷ್ಟು ಕಡೆ ಕೊಟ್ಟಿದ್ವಿ ನಾವು 20 ಕಡೆ ಮಳಿಗೆಗಳನ್ನ ಕೇಳಿದ್ವಿ. 20 ಕಡೆ ಕೊಡ್ತೀವಿ ಅಂತ ಒಪ್ಪಿದ್ವಿ. ಈ ಕಡೆನೂ ನಾವು ಮಾಡ್ತಾ ಇದೀವಿ. ಮತ್ತೆ ಇನ್ನು ಹೆಚ್ಚುವರಿ ಮಳಿಗೆಗಳನ್ನು ಕೂಡ ಎಂಡಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಹೆಚ್ಚು ಮಳಿಗೆ ತಗೊಳ್ಳಿ ಅಂತ ಕೊಡ್ತೀವಿ ಅಂತ ಒಪ್ಪಿದ್ವಿ. ಏನಾದ್ರು ಕೊಡೋದು ಈಗ ಪರಿಶೀಲನೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳುವಂತದ್ದು ನೀವು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿಲ್ಲ. ಆದ್ರೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ. ನೀವೇನ್ ರೇಟ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮೆನ್ಷನ್ ಮಾಡಿದ್ರಲ್ಲ, ಆ ರೇಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ. ಆ ಬಾಡಿಗೆ ದರಗಳು ಜಾಸ್ತಿ ಇರೋದ್ರಿಂದ ಅದನ್ನ ರಿಯಾಯಿತಿ ದರದಲ್ಲಿ ಕೊಟ್ರೆ ನಮಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಬಟ್ ಪಾರ್ಟಿಸಿಪೇಟ್ ಮಾಡ್ತೀವಿ. 20 ಮಳಿಗೆಗಳು ಕೊಡಿ. DPR ತಯಾರು ಮಾಡ್ತಾ ಇದ್ದೀವಿ. ಈಗ DBOT ಮುಖಾಂತರ ನಮಗೆ ಇನ್ನೂ ಒಂದು 2 ಹೆಜ್ಜೆ ಕ್ಲಿಯರ್ ಮಾಡಬೇಕು. ಯಾಕಂದರೆ ಡಾಕ್ಯುಮೆಂಟು ಆಲ್ಮೋಸ್ಟ್ ಫೈನಲ್ ಆಗಿದೆ. ಇನ್ನೊಂದು 2 ವಾರದೊಳಗೆ ಖಂಡಿತ ನಾವು ಮಾಡ್ತೀವಿ. ಮರಗಣತಿ ಅರೌಂಡ್ 30%, 10 ಲಕ್ಷ 4 ಲ್ಯಾಕ್ ಟ್ರೀಸ್. ಐ ಥಿಂಕ್ 3 to 4 ಲ್ಯಾಕ್ ಎಷ್ಟು ಟ್ರೀಸ್ ಆಗಿಬಿಟ್ಟಿದೆಯಪ್ಪ? 6 ಲ್ಯಾಕ್ ಟ್ರೀಸ್ ಇದು ಮರಗಣತಿ ಆಗಿದೆ. ವಿ ಹೋಪ್ ದಟ್ ವಿಲ್ ಬಿ ಏಬಲ್ ಟು ಫಿನಿಶ್ ಇನ್ ಅಂದರ್ 4 to 5 months. ನಮ್ಮ BMRC ಒಂದು ಪಾಲಿಸಿ ಇರ್ತದೆ. ಅವರು ನಾವು ಏನಾದರೂ ಜಾಗ ಕೊಡ್ತಾ ಇದ್ದರೆ ವಿ ಗಿವ್ ಇಟ್ ಆನ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆಧಾರದ ಮೇಲೆ ನಾವು ರೆಂಟಲಿಗೆ ಕೊಟ್ಬಿಡ್ತೀವಿ. KMF ಅವರು ಸಹ ಈಗ ಬಂದಿದ್ದಾರೆ. ಅದರ MD ಅವ್ರ ಜೊತೆಗೆ ಸಹ ಚರ್ಚೆ ಮಾಡ್ತಾ ಇದ್ದೇವೆ. ಅವರು ಸಹ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಖಂಡಿತ ಅವ್ರ ಜೊತೆಗೆ ನಾವು ಒಂದು ಒಪ್ಪಂದ ಮಾಡಲಿಕ್ಕೆ ನಾವು ಮುಂದೆ ಬರ್ತಾ ಇದ್ದೇವೆ. ಸರ್ಕಾರ ಏನು ನಿರ್ದೇಶನ ಮಾಡ್ತಾರೆ ಅದರ ಆಧಾರದ ಮೇಲೆ ನಾವು ಮುಂದೆ ಬರ್ತೇವೆ. ಖಂಡಿತ ಕೊಡ್ತೀವಿ. ಈಗ ಒಪ್ಪಂದ ಎಲ್ಲಿ ಆಗಿದೆ ಅದರ ಬಗ್ಗೆ ನಾವು ನಮ್ಮ ಒಂದು ಒಪ್ಪಂದ ಅಂತ ಹೇಳಿದರೆ ಒಂದು 2-3 ಜಾಗದಲ್ಲಿ ಅವರು ಶುರು ಮಾಡಿದ್ದಾರೆ. ಅದು ಒಂದ್ಸರಿ ಕಾಂಟ್ರಾಕ್ಟ್ ಸೈನ್ ಆಗಿಬಿಟ್ರೆ ಮತ್ತು ನಮಗೆ ಕಷ್ಟ ಆಗ್ತದೆ. ಬಾಕಿ ಜಾಗದಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇದು ಈಗ KMF ಅವರು ಮುಂದೆ ಬಂದಿದ್ದರೆ ಅದು ಅವರಿಗೆ ಸಹ ನಾವು ಖಂಡಿತ ಸರ್ಕಾರ ನಿರ್ದೇಶನ ಮೇರೆಗೆ ನಾವು ಮುಂದುವರಿಸ್ತೀವಿ. ಐ ಆಮ್ ನಾಟ್ ರಿಯಲಿ ಶ್ಯೂರ್. ಅದು ಡೀಟೇಲ್ಸ್ ಕಳಿಸ್ತೀವಿ. ಅದು DCM ಜೊತೆಗೆ ತಾವು ಚರ್ಚೆ ಮಾಡಿದ್ದು ಸರ್ಕಾರ
ಮಿನಿಸ್ಟರ್ ಅವರು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬಗ್ಗೆ ಸಹ ಪರಿಶೀಲನೆ ಮಾಡಿದ್ದೇವೆ, ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಕಾರ್ಯಕ್ರಮ ಆಗ್ತಾ ಇದೆ, ಅವರು ಮುಂದೆ ಹೇಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ನಮ್ಮ ಮೆಟ್ರೋದಲ್ಲಿ ನಮ್ಮ ನಂದಿನಿ ಸಿಗಬೇಕು ಅನ್ನುವಂಥದ್ದು ಕನ್ನಡಿಗರು, ಬೆಂಗಳೂರಿಗರ ಮಹದಿಚ್ಛೆ. ಈ ನಡುವೆ ಅಮೂಲ್ಗೆ ಅವಕಾಶ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಯಲ್ಲಿ ಸಭೆ ನಡೀತಾ ಇದೆ. ಏನೆಲ್ಲ ಚರ್ಚೆ ಆಯಿತು, ನಮ್ಮ ನಂದಿನಿಗೆ ಅವಕಾಶ ಸಿಗತ್ತಾ ನಮ್ಮ ಮೆಟ್ರೋದಲ್ಲಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಮುಖ್ಯವಾಗಿ ಪ್ರಮುಖವಾಗಿ ಈಗ BMRCL ಕರೆದಿರುವಂತಹ ಟೆಂಡರ್ನಲ್ಲಿ ಅಮೂಲ್ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು, ಅಮೂಲ್ಗೆ ಈಗ ಟೆಂಡರ್ ಆಗಿರುವಂಥ ವಿಚಾರ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮುಖ್ಯವಾಗಿ ಈಗಾಗಲೇ ಇಲ್ಲಿನ ನಂದಿನಿ ಹಾಲು ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿಯ ನಮ್ಮ ಮೆಟ್ರೋ ಪ್ರಾಧಿಕಾರದಲ್ಲಿ ನಂದಿನಿ ಅವರಿಗೆ ಅವಕಾಶ ನೀಡಬೇಕು, ಮಳಿಗೆಗಳನ್ನು ಇಡಲಿಕ್ಕೆ, ಹಾಗೇನೇ ಅದಕ್ಕೆ ಸಂಬಂಧಪಟ್ಟಂಥ ಉತ್ಪನ್ನಗಳ ಪ್ರಚಾರದ ಸಂಬಂಧಪಟ್ಟಂತೆ ಅವಕಾಶಗಳನ್ನು ನೀಡಬೇಕು ಅನ್ನೋಂತಹ ಕೂಗಿತ್ತು. ಆದರೆ ಈಗ KMFಗೆ ಅವಕಾಶ ಸಿಗಲಿಲ್ಲ. ನಂದಿನಿ ಮಿಲ್ಕ್ ಪ್ರಾಡಕ್ಟ್ಗಳೀಗ ಅದಕ್ಕೆ ಪ್ರಚಾರಕ್ಕೆ BMRCL ಅವಕಾಶ ಸಿಕ್ಕಿಲ್ಲ. ಬದಲಾಗಿ ಅಮೂಲ್ ಪ್ರಾಡಕ್ಟ್ಗಳೀಗ BMRCL ಪ್ರಕಟವಾಗುತ್ತೆ, ಜಾಹೀರಾತು ಮುಖಾಂತರ ಪ್ರಚಾರವನ್ನು ಪಡೆದುಕೊಳ್ತಾರೆ. ಅದಕ್ಕೆ ಬೇಕಾದಂಥ ಟೆಂಡರ್ ಕೂಡ ಈಗ ಆಗಿರುವಂಥದ್ದು. ಈ ಟೆಂಡರ್ ಪ್ರಕ್ರಿಯೆ ಆಗಿರುವಂಥದ್ದೇ ಈಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಈ BMRCLನ ಏನು ವ್ಯವಸ್ಥಾಪಕ ನಿರ್ದೇಶಕರಾದ ಮಹೇಶ್ವರ ಅವರನ್ನ KMFನ ಆಡಳಿತ ಅಂದರೆ ಅಧಿಕಾರಿಗಳ ವರ್ಗ, KMFನ ವ್ಯವಸ್ಥಾಪಕ ನಿರ್ದೇಶಕರು ಶಿವಸ್ವಾಮಿ, ಹಾಗೇನೆ ಮಾರ್ಕೆಟಿಂಗ್ ಹೆಡ್, ಬೇರೆ ಬೇರೆ ಏನು ಅಧಿಕಾರಿಗಳ ವರ್ಗ ಇವತ್ತು ಭೇಟಿ ಮಾಡ್ತು, ಹಲವು ಸುತ್ತಿನ ಸಭೆಗಳನ್ನು ಕೂಡ ಮಾಡ್ತು. ಈ ಹಿಂದೆ ಕೂಡ ನಾವು ಟೆಂಡರ್ ಕರೆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಎಕ್ಸಂಪ್ಷನ್ ಅನ್ನು ಕೇಳಿದ್ವಿ. ಅಂದರೆ ರಿಯಾಯಿತಿ ದರದಲ್ಲಿ ನಮಗೂ ಕೂಡ ಉತ್ಪನ್ನಗಳ ಜಾಹೀರಾತುಗಳನ್ನು ಪ್ರಕಟಿಸಲಿಕ್ಕೆ ಅವಕಾಶ ನೀಡಬೇಕು ಅನ್ನುವಂತಹ ಮನವಿಯನ್ನು ನೀಡಿದ್ವಿ. ಆದರೆ BMRCL ಅದನ್ನು ಕನ್ಸಿಡರ್ ಮಾಡಿಲ್ಲ. ಈಗ ಅಮೂಲ್ಗೆ ಟೆಂಡರ್ ಸಿಕ್ಕಿದೆ. ರಾಜ್ಯದಲ್ಲಿ ಮತ್ತೆ ಅಮೂಲ್, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಅಮೂಲ್ ಪ್ರಾಡಕ್ಟ್ಗಳ ಪ್ರಚಾರ ಆಗುತ್ತೆ. ಹಾಗಾಗಿ ಇದಕ್ಕೆ ಈಗ ವಿರೋಧಗಳು ವ್ಯಕ್ತವಾಗಿದೆ. ಆದರೆ ನಾವು ಮತ್ತೊಮ್ಮೆ ಮನವಿಯನ್ನು ಸಲ್ಲಿಸ್ತೀವಿ, ನಮಗೆ 8 ಕಡೆಗಳಲ್ಲಿ ಮಳಿಗೆಗಳನ್ನು ಹಾಕಲಿಕ್ಕೆ ಅವಕಾಶವನ್ನು ನೀಡ್ತೀವಿ ಅನ್ನುವಂತಹ ಭರವಸೆ BMRCL MD ಅವರಿಂದ ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಅಥವಾ ಮಾತನ್ನು ಏನು KMFನ MD ಶಿವಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು. ಅಲ್ಲದೆ DCM ಕೂಡ ಈ ಬಗ್ಗೆ ನಾವು ಅವಕಾಶವನ್ನು ಇಲ್ಲಿನ KMFನ ಹಾಲು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೂ ಕೂಡ ನಾವು ಅವಕಾಶವನ್ನು ಕೊಡ್ತೀವಿ. ಮಳಿಗೆಗಳನ್ನು ಮೆಟ್ರೋ ಸ್ಟೇಷನ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ BMRCLಗೆ ಸಂಬಂಧಪಟ್ಟಂಥ ಜಾಗಗಳಲ್ಲಿ ಅವಕಾಶವನ್ನು ನೀಡ್ತೀವಿ ಅನ್ನೋಂಥ ಮಾಹಿತಿಯನ್ನು DCM DK ಶಿವಕುಮಾರ್ ಅವರು ನೀಡಿದರು. ಆದರೆ ಮುಖ್ಯವಾಗಿ ಈಗ KMF ಅವರು ಕೇಳಿರುವಂಥದ್ದು, ನಮಗೆ 8 ಮಳಿಗೆಗಳು ಸಾಕಾಗಲ್ಲ, ಕನಿಷ್ಠ ನಮಗೆ 20 ಕಡೆಗಳಲ್ಲಿ ಸ್ಥಳಾವಕಾಶಗಳು ನೀಡಬೇಕು, ಅಲ್ಲಿ ನಮ್ಮ ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಅಥವಾ ಜಾಹೀರಾತುಗಳನ್ನು ಹಾಕಲಿಕ್ಕೆ ನಮಗೆ 20 ಕಡೆ ಸ್ಥಳಾವಕಾಶವನ್ನು BMRCL ನೀಡಬೇಕನ್ನುವಂತಹ ಮನವಿಯನ್ನು ಈಗ ಸಲ್ಲಿಸಿರೋದು. ಅದನ್ನು BMRCL ಆಡಳಿತ ವರ್ಗ ಹೇಗೆ ಅದನ್ನು ಕನ್ಸಿಡರ್ ಮಾಡುತ್ತೆ, ಅದಕ್ಕೆ ಯಾವ ರೀತಿ ಅವಕಾಶ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಮುಖ್ಯವಾಗಿ ಇಲ್ಲಿನ ಉತ್ಪನ್ನಗಳು ಅಂದರೆ ಸಾಕಷ್ಟು ಪ್ರಚಾರ ಇರುವಂಥದ್ದು, ಸಾಕಷ್ಟು ಪ್ರಸಿದ್ಧಿ ಪಡೆದಂಥದ್ದು, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಈಗ ನಂದಿನಿ ಪ್ರಾಡಕ್ಟ್ಗಳು ಸಾಕಷ್ಟು ರೀತಿಯಲ್ಲಿ ಪ್ರಚಾರವನ್ನು ಪಡ್ಕೊಂಡಿದೆ. ಹಾಗಾಗಿ ಇಲ್ಲಿನ ಉತ್ಪನ್ನಗಳಿಗೆ ಮೊದಲ ಪ್ರಾತಿನಿಧ್ಯವನ್ನು ನೀಡಬೇಕಾದಂತಹ BMRCL ಈಗ ಅಮೂಲ್ಗೆ ಟೆಂಡರನ್ನು ನೀಡಿರುವಂಥದ್ದು ಈಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ.